ಹಲೋ ಎವ್ರಿವನ್, ನಾನು ಇವತ್ತು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇಂಗ್ಲೀಷ್ ಬೇಸಿಕ್ ಲೆಟರ್ಸು ತುಂಬ ತಾಯಂದಿರು ಮಕ್ಕಳಿಗೆ ಯಾವ ರೀತಿಯಾಗಿ ಹೇಳ್ಕೊಡ್ಬೇಕು, ಹೇಗೆ ನಾವು ಮಕ್ಕಳಿಗೆ ಕಲಿಸ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ. ಸೊ ಅದು ನನಗೂ ಕೂಡ ಫಸ್ಟ್ ಇತ್ತು. ನಾನು ಮೊದಲು ಹಿಂದಿನ ವೀಡಿಯೋದಲ್ಲಿ ಏನು ಮಾಡಿದ್ದೀನಿ, ಮಕ್ಕಳಿಗೆ ನಾವು ABCD ಕಲಿಸೋದಕ್ಕೂ ಮೊದಲು ಅಥವಾ ಕಲಿಸೋದಕ್ಕೂ ನಮ್ಮ ಮದರ್ ಟಂಗ್ ಲ್ಯಾಂಗ್ವೇಜನ್ನು ಕಲಿಸೋದಕ್ಕೂ ಮೊದಲು ಯಾವ ರೀತಿಯಾಗಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್ ಮತ್ತು ಸರ್ಕಸ್ನ ನಾವು ಬರೆಸಬೇಕು, ಅವ್ರಿಗೆ ಹೇಗೆ ನಾವು ಮೋಟಿವೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾಸನ್ನು ಕೊಟ್ಟಿದ್ದೀನಿ. ತಪ್ಪದೆ ಆ ವಿಡಿಯೋನ ನೋಡಿ, ನಿಮಗೆ ಹೆಲ್ಪ್ ಆಗ್ಬೋದು. ಇದು ಯಾರೆಲ್ಲ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಮೊದಲನೇಗೆ ನಾವು ಅವರಿಗೆ ಕಲಿಯೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಹಾಗಿದ್ರೆ ಬನ್ನಿ ಕ್ಲಾಸ್ ಕಡೆ ಹೋಗೋಣ. ಹಾಯ್, ಇವತ್ತು ನಾನು ಇಂಗ್ಲೀಷ್ 26 ಲೆಟರ್ಸ್ ಯಾವ್ಯಾವುದು ಮತ್ತು ಹೇಗೆ ಪ್ರೊನೌನ್ಸ್ ಮಾಡೋದು ಅನ್ನೋದನ್ನು ಹೇಳ್ತೇನೆ. ಮತ್ತು ಆ ಬೇಸಿಕ್ ಲೆಟರ್ಸ್ನ ಎಷ್ಟು ವಿಧಗಳಾಗಿ, ಅಂದರೆ ಎಷ್ಟು ಟೈಪಲ್ಲಿ ವಿಭಾಗಿಸಿದ್ದಾರೆ, ಡಿವೈಡ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತೇನೆ. ಸೊ ಫಸ್ಟಿಗೆ ನಾವು A ಇಂದ Z. ಈಗ ಮಕ್ಕಳಿಗೆ ನಾವು ಫಸ್ಟ್ ಹೊಸದಾಗಿ ಕಲಿಸ್ಬೇಕಾದ್ರೆ ಇಂಗ್ಲೀಷಲ್ಲಿ 26 ಲೆಟರ್ಸ್ ಯಾವುದು ಯಾವ್ಯಾವುದು ಅಂದರೆ A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z ಅಂತ ನಾವು ಬೇಸಿಕ್ ಆಗಿ ಓದ್ತೀವಿ, ಅಂದರೆ ಫಸ್ಟಿಗೆ ಕಲಿಯುವಾಗ. ಸೊ ಇದನ್ನು ನಾವು ಮತ್ತೆ ಫೋನಿಕಲ್ಲಿ ಬೇರೆ ರೀತಿಯಾಗಿ ಹೇಳ್ತೀವಿ. A, A, B, B, C, ಸಮ್ಟೈಮ್ಸ್ ಇದನ್ನ ಕ, ಮತ್ತೆ ಕೆಲವು ಬಾರಿ ಸ ಅಂತಲೂ ಪ್ರೊನೌನ್ಸ್ ಮಾಡ್ತೀವಿ ಸಿನ. ಹೇಗೆ ಯಾವ ರೀತಿ ಅನ್ನೋದನ್ನ ನಾನು ಮುಂದಿನ ತರಗತಿಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. D, ಡ, E, ಎ, F, ಫ, G, ಗ, H, ಹ, I, E, J, j, K, ಕ, L, ಲ, M, ನ, ಮ ಅಂತ ಹೇಳ್ತೀವಿ. N, ನ, O, ಅಂತ ಹೇಳ್ತೀವಿ. P, ಪ, Q, ಕ್ವ, R, ರ, S, ಸ, T, ಟ, U, ಉ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಸೊ ಇಲ್ಲಿ ಈ 3 ಲೆಟರಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿ, ವ, ಡಬ್ಲ್ಯೂ, ವ, ಎಕ್ಸ್, ವೈ, ಯ, ಝೆಡ್, ಅಂತ ಪ್ರೊನೌನ್ಸ್ ಮಾಡ್ತೀವಿ. ಈ 26 ಲೆಟರ್ಸ್ ಇದು ಟೋಟಲ್ ಆಗಿ ಎಷ್ಟಿದೆ ಅಂದ್ರೆ 26 ಲೆಟರ್ಸ್ ಅಂತ ಹೇಳ್ತೀವಲ್ವಾ. ಮೊದಲನೇದಾಗಿ ನಾವು ಇದನ್ನ ಫಸ್ಟ್ ಕಲಿಯೋರ್ಗೆ ಹೇಳ್ತಾ ಇರೋದು ನಾನು. ಬೇಸಿಕ್ ಆಗಿ ಫಸ್ಟ್ A ಇಂದ Z ವರೆಗೂ 26 ಲೆಟರ್ಸ್ ಇದೆ. ಇವನ್ನ ಮತ್ತೆ ನಾವು 2 ಟೈಪ್ ಆಗಿ, ಅಂದ್ರೆ 2 ವಿಧಗಳಾಗಿ ವಿಭಾಗಿಸಿದ್ದಾರೆ ಕಲಿಕೆಗೆ ಅನುಕೂಲವಾಗಲಿ ಅಂತ ಹೇಳಿ. ಯಾವ ರೀತಿಯಾಗಿ ಅಂದ್ರೆ ವೋವೆಲ್ಸ್ ಮತ್ತೆ ಕಾನ್ಸನೆಂಟ್ಸ್. ಈ ವೋವೆಲ್ಸ್ ಯಾವುದು ಮತ್ತೆ ಕಾನ್ಸನೆಂಟ್ಸ್ ಯಾವುದು ಅನ್ನೋದನ್ನ ಹೇಳ್ತೇನೆ. ಮೊದಲನೇದಾಗಿ ವೋವೆಲ್ಸ್ ಬಗ್ಗೆ ನೋಡೋದಾದ್ರೆ, ಅದರ ಒಂದು ಹೆಲ್ಪ್ ಇಂದ ನಾವು ಕಾನ್ಸನೆಂಟ್ಸ್ ನ ಪ್ರೊನೌನ್ಸ್ ಮಾಡ್ತೀವಿ. ಸೊ ಕನ್ನಡದಲ್ಲಿ ಗೊತ್ತಿರುತ್ತೆ, ಸ್ವರಗಳ ಸಹಾಯದಿಂದ ವ್ಯಂಜನಗಳನ್ನ ಉಚ್ಚಾರಣೆ ಮಾಡ್ತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ವೋವೆಲ್ಸ್ ಟೋಟಲ್ ಆಗಿ ಎಷ್ಟಿದಾವೆ ಅಂದ್ರೆ 5 ಇದಾವೆ. ಯಾವ್ಯಾವುದು? ಎ, ಇ, ಐ, ಓ, ಯು. ದೀಸ್ ಆರ್ ವೋವೆಲ್ಸ್. 26 ಲೆಟರ್ಸ್ ಇಂಗ್ಲಿಷ್ ಬೇಸಿಕ್ ಲೆಟರ್ಸ್ಗಳನ್ನ ನಾವು 2 ಟೈಪ್ ಆಗಿ ನೋಡೋದಾದ್ರೆ, ಒಂದು ವೋವೆಲ್ಸ್, ಮತ್ತೊಂದು ಕಾನ್ಸನೆಂಟ್ಸ್ ಯಾವುದು ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಇವತ್ತು ಹೇಳೋದಾದ್ರೆ ಎ, ಇ, ಐ, ಓ, ಯು ಇವುಗಳನ್ನು ನಾವು ವೋವೆಲ್ಸ್ ಅಂತ ಕರಿತೀವಿ. ಸೊ ಟೋಟಲ್ ಆಗಿ ಇವು 5 ಲೆಟರ್ಸ್ ಇದೆ. ಮುಂದಿನ ಒಂದು ತರಗತಿಯಲ್ಲಿ ಇವುಗಳ ಉಚ್ಚಾರಣೆ ಹೇಗೆ ಮಾಡೋದು, ಇವುಗಳ ಸಹಾಯದಿಂದ ವರ್ಡ್ಸ್ನ ಹೇಗೆ ಫಾರ್ಮ್ ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.